ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇದ್ದಾವೆ. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಕುರಿತಂತೆ ಪ್ರಕರಣಗಳು ನಡೆಯುವುದಕ್ಕೆ ಕಾರಣ ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ವಿವಾದಗಳು. ಈಗಾಗಲೇ ಜಾಯಿಂಟ್ ಫ್ಯಾಮಿಲಿಯ ಒಬ್ಬ ಸದಸ್ಯರನ್ನ ಬಿಟ್ಟು ಆಸ್ತಿ ಮಾರಾಟ ಆಗಿದ್ರೆ ಆ ಮಾರಾಟ ಪತ್ರಕ್ಕೆ ಯಾರು ಸಹಿ ಹಾಕಿರಲ್ವೋ ಅವರು ತಮ್ಮ ಪಾಲಿಗಾಗಿ ದಾವೆ ಹೂಡಿರುವಂಥದ್ದು ಇರುತ್ತೆ. ಒಟ್ಟಿನಲ್ಲಿ ಆಸ್ತಿ ಕುರಿತ ಅನೇಕ ದಾವೆಗಳು ನ್ಯಾಯಾಲಯದಲ್ಲಿ ನಡೀತಾ ಇರುತ್ತೆ. ಹಿಂದೂ ಒಟ್ಟು ಕುಟುಂಬದ ಯಜಮಾನ ಅಥವಾ ಕರ್ತೃ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಕರ್ತೃನಿಗೆ ಅಂದರೆ ಯಜಮಾನನಿಗೆ ಒಟ್ಟು ಕುಟುಂಬದ ಆಸ್ತಿಯನ್ನು ಮಾರಾಟ ಮಾಡಲು ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ತೀರ್ಪು ಬಂದಿರುವಂತಹದ್ದು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 16, 2025 ಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ವಾಸಿಸ್ತಾ ಇರುವಂತಹ ಕುಟುಂಬದ ಮನೆಯ ಯಜಮಾನರೊಬ್ಬರು ತಮ್ಮ ಕುಟುಂಬಕ್ಕೆ ಸೇರಿದ ಜಮೀನನ್ನು 1995 ಮಾರಾಟ ಮಾಡಿರ್ತಾರೆ. ಆ ಕುಟುಂಬದ ಯಜಮಾನರಿಗೆ 4 ಜನ ಗಂಡು ಮಕ್ಕಳಿರ್ತಾರೆ. ಅವರಲ್ಲಿ ಒಬ್ಬ ಮಗ 1995 ಆಗಿರುವಂತಹ ಮಾರಾಟದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರ್ತಾರೆ. ನನ್ನ ತಂದೆ ಕುಡಿತ ಮತ್ತು ಇನ್ನಿತರ ದುಶ್ಚಟಗಳಿಗೆ ಹಣ ಹೊಂದಿಸೋ ಸಲುವಾಗಿ ನಮ್ಮ ಗಮನಕ್ಕೆ ತರದೇನೆ ಒಟ್ಟು ಕುಟುಂಬದ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಅಂಥೇಳಿ ಆರೋಪಿಸಿರ್ತಾರೆ. ಆದರೆ ಆ ಮನೆಯ ಯಜಮಾನ ತನ್ನ ಮಗಳ ಮದುವೆಯ ಸಾಲವನ್ನು ತೀರಿಸೋ ಸಲುವಾಗಿ ಮಾರಾಟ ಮಾಡಲಾಗಿದೆ ಎಂದು ಹೇಳಿರ್ತಾನೆ. ಸೊ ಇದೆಲ್ಲವನ್ನ ಪರಿಗಣಿಸಿದ ವಿಚಾರಣಾ ನ್ಯಾಯಾಲಯ ಮಾರಾಟವನ್ನು ವ್ಯಾಲಿಡ್ ಅಂತ ಪರಿಗಣಿಸಿ ವಿಚಾರಣಾ ನ್ಯಾಯಾಲಯ ಈ ದಾವೆಯನ್ನು ವಜಾ ಮಾಡುತ್ತೆ. ಅಂದರೆ ಏನು ಆ 4 ಜನರಲ್ಲಿ ಒಬ್ಬ ಮಗ ಏನು ದಾವೆಯನ್ನು ಹಾಕಿದ್ನಲ್ಲ ಆ ದಾವೆಯನ್ನು ವಜಾ ಮಾಡುತ್ತೆ. ಅದನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಹೋಗಿರ್ತಾರೆ. ಅಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ವಜಾ ಮಾಡಿ 1995 ಆಗಿರುವಂತಹ ಮಾರಾಟ ಪತ್ರವನ್ನು ರದ್ದುಗೊಳಿಸುವಂತೆ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ. ಕರ್ನಾಟಕ ಹೈಕೋರ್ಟ್ ಆದೇಶದ ವಿರುದ್ಧ ಮಾನ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ತೀರ್ಪನ್ನು ಸೆಪ್ಟೆಂಬರ್ 16 ಪ್ರಕಟಿಸಿದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂತಹ ವಿಷಯ ಅಂದರೆ ಸಕಾರಣಗಳಿಗೆ ಮತ್ತು ಒಟ್ಟು ಕುಟುಂಬದ ಹಿತಾಸಕ್ತಿಗಾಗಿ ಸದುದ್ದೇಶಗಳಿಗೆ ಕುಟುಂಬದ ಆಸ್ತಿಯನ್ನು ಮಾರಾಟ ಮಾಡುವಂತಹ ಅಧಿಕಾರ ಅಂದರೆ ಮಾರಾಟ ಮಾಡುವಂತಹ ಒಂದು ಪವರು ಮನೆಯ ಒಂದು ಯಜಮಾನನಿಗೆ ಅಂದರೆ ಕರ್ತೃ ಆಫ್ ದ ಫ್ಯಾಮಿಲಿಗೆ ಇರುತ್ತೆ ಎಂದು ಅಭಿಪ್ರಾಯಪಟ್ಟಿದೆ. ಆದರೆ ಮನೆಯ ಯಜಮಾನನಿಗೆ ಇರುವಂತಹ ಅಧಿಕಾರದ ಬಳಕೆ ಸದುದ್ದೇಶಕ್ಕೆ ಆಗಿದೆಯಾ ಇಲ್ವಾ ಎಂಬುದು ಪ್ರಕರಣದ ವಾಸ್ತವಾಂಶಗಳ ಮೇಲೆ ನಿರ್ಧಾರವಾಗುತ್ತೆ. ಇಂತಹ ಪ್ರಕರಣಗಳಲ್ಲಿ ಮಾರಾಟ ಸದುದ್ದೇಶಗಳಿಗೆ ಆಗಿದೆ ಎಂದು ಸಾಬೀತುಪಡಿಸುವಂತಹ ಒಂದು ಹೊಣೆಗಾರಿಕೆ ಆಸ್ತಿ ಖರೀದಿ ಮಾಡಿರ್ತಾರಲ್ಲ ಅವ್ರದ್ದಾಗಿರುತ್ತೆ. ಆದರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 106 ಪ್ರಕಾರ ಯಾವುದೇ ಸತ್ಯವು ಒಬ್ಬ ವ್ಯಕ್ತಿಯ ವಿಶೇಷ ಜ್ಞಾನದಲ್ಲಿರುವಾಗ ಆ ಸತ್ಯವನ್ನು ಸಾಬೀತುಪಡಿಸುವಂತಹ ಹೊರೆ ಆ ವ್ಯಕ್ತಿಯ ಮೇಲೆ ಇರುತ್ತೆ ಎಂದು ಹೇಳುತ್ತೆ. ಇದರ ಅರ್ಥ ನಿರ್ದಿಷ್ಟವಾದ ಮಾಹಿತಿ ಒಬ್ಬ ವ್ಯಕ್ತಿಗೆ ಮಾತ್ರ ತಿಳಿದಿದ್ರೆ ನ್ಯಾಯಾಲಯದಲ್ಲಿ ಆ ಮಾಹಿತಿಯನ್ನು ಸಾಬೀತುಪಡಿಸುವ ಜವಾಬ್ದಾರಿ ಆ ವ್ಯಕ್ತಿಯದ್ದೇ ಆಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂದರೆ ಪುರಾವೆಯ ಹೊಣೆ ಆಸ್ತಿಯ ಖರೀದಿದಾರನದಲ್ಲ, ಬದಲಾಗಿ ಆಸ್ತಿ ಮಾರಾಟದ ಉದ್ದೇಶವನ್ನು ಪ್ರಶ್ನಿಸುತ್ತಾ ಇರುವಂಥವ್ರದ್ದು. ಅಂದರೆ ಆ ಕುಟುಂಬದ ಭಾಗವೇ ಆಗಿರುವಂತಹ ಒಂದು ಆ ಅವಿಭಕ್ತ ಕುಟುಂಬದ ಒಂದು ಭಾಗವಾಗಿರುವಂತಹ ಈ ಒಂದು ಮಾರಾಟವನ್ನು ಪ್ರಶ್ನೆ ಮಾಡ್ತಾ ಇರ್ತಾರಲ್ಲ ಅವ್ರದ್ದಾಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ರಿವರ್ಸ್ ಬರ್ಡನ್ ಆಫ್ ಪ್ರೂಫ್ ಅಂದರೆ ಪುರಾವೆಯ ಹಿಮ್ಮುಖ ಹೊರೆ ಈ ಕೇಸನ್ನು ಯಾರು ಸಲ್ಲಿಸಿರ್ತಾರೆ ಅಂದರೆ ಯಾರು ಆ ಮಾರಾಟವನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ಅಂದರೆ ಖರೀದಿಯನ್ನು ಪ್ರಶ್ನಿಸಿರುವಂತಹ ಒಂದು ಅವಿಭಕ್ತ ಕುಟುಂಬದ ಆ ಒಂದು ಮನೆಯ ಯಜಮಾನನ ಮಗ ಇರ್ತಾನಲ್ಲ ಅವಂದಾಗಿರುತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. 1991 ನಡೆದ ಮಗಳ ಮದುವೆಗೆ ಮಾಡಿರುವಂತಹ ಸಾಲವನ್ನು ತೀರಿಸಲು ಆಸ್ತಿಯನ್ನು ಮಾರಾಟ ಮಾಡಬೇಕಾಯಿತು ಎಂಬ ವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ ವಿವಾಹ ವೆಚ್ಚಗಳಿಗೆ ಮಾಡುವಂತಹ ಸಾಲವನ್ನು ತೀರಿಸಲು ಕುಟುಂಬಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ 1991 ನಡೆದ ಮದುವೆ ಸಾಲವನ್ನು ತೀರಿಸಲು 1995 ಆಸ್ತಿ ಮಾರಾಟ ಮಾಡಿರುವುದು ಒಟ್ಟು ಕುಟುಂಬದ ಹಿತಾಸಕ್ತಿಗಳಿಗೆ ಪೂರಕವಾಗಿದ್ದು ಇಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಕುಟುಂಬದ ಒಂದು ಯಜಮಾನನಿಗೆ ಅಧಿಕಾರವಿರುತ್ತೆ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆಸ್ತಿ ಮಾರಾಟವಾದ 5 ವರ್ಷಗಳ ನಂತರ ದಾವೆ ಹೂಡಿರೋದ್ರಿಂದ ಅನುಮಾನಗಳಿಗೆ ದಾರಿ ಮಾಡಿಕೊಡುವಂತಿದೆ ಎಂಬುದನ್ನು ಕೂಡ ತನ್ನ ತೀರ್ಪಿನಲ್ಲಿ ಹೇಳಿದೆ.
ಕುಟುಂಬದ ಯಜಮಾನನ ಮಗಳ ಮದುವೆ 1991ರಲ್ಲಿ ನಡೆದಿದ್ದು ನಿಜ ಅನ್ನೋದನ್ನ ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟ್ ಮನೆಯ ಯಜಮಾನ ಹೆಣ್ಣು ಮಕ್ಕಳ ವಿವಾಹವನ್ನ ಮಾಡಲು ದೊಡ್ಡ ಸಾಲವನ್ನ ಮಾಡಿರ್ತಾರೆ. ಅಂತಹ ಸಾಲಗಳು ವರ್ಷಗಳಲ್ಲೇ ಕುಟುಂಬದ ಒಂದು ಹಣಕಾಸಿನ ಮೇಲೆ ಪರಿಣಾಮವನ್ನ ಬೀರುತ್ತೆ ಎಂಬುದು ಸಾಮಾನ್ಯವಾಗಿ ತಿಳಿಯಬೇಕಾಗಿದ್ದು ಅಂತಾನು ಕೂಡ ಪೀಠ ತನ್ನ ತೀರ್ಪಿನಲ್ಲಿ ಹೇಳಿದೆ. ಸೊ ನೋಡಿದ್ರಲ್ಲ, ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನನಿಗೆ ಒಟ್ಟು ಕುಟುಂಬದ ಆಸ್ತಿಯನ್ನ ಮಾರಾಟ ಮಾಡುವಂತಹ ಅಧಿಕಾರ ಇರುತ್ತೆ. ಆದರೆ ಕುಟುಂಬದ ಒಳಿತಿಗಾಗಿ ಅಥವಾ ಕುಟುಂಬದ ಹಿತಾಸಕ್ತಿಗಾಗಿ ಅನ್ನೋದನ್ನ ಸಾಬೀತು ಮಾಡುವಂಥದ್ದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.